Hello my dear students, welcome to the classes of Ultimate Success. Today we are going to learn the concept of input devices. I'll be explaining you this in Kannada. If any mistakes you will identify in Kannada, so please adjust. I'm not very flexible with the language. I'll make sure to explain you very well in Kannada so you can easily understand and you can write it in your own in the test and examinations. And the input devices means first we will understand what is input. Input ಅಂತ ಹೇಳಿದ್ರೆ ಏನು? In is means ಒಳಗಡೆ. Devices means through which devices data can be sent to the computer. Those devices are called input devices. Simple input devices ಅಂತ ಹೇಳಿದ್ರೆ ಏನು? ಯಾವ ಡಿವೈಸ್ ಇಂದ ಯಾವ ಡಿವೈಸಸ್ ಇಂದ ನಾವು ಕಂಪ್ಯೂಟರ್ ಒಳಗಡೆ CPU ನ ಒಳಗಡೆ ಡಾಟಾನ ಸೆಂಡ್ ಮಾಡ್ತೀವಿ, ಡಾಟಾ ಒಳಗಡೆ CPU ಅಥವಾ ಕಂಪ್ಯೂಟರ್ ಒಳಗಡೆ ಕಳಿಸ್ತೀವಿ, those devices will be called as input devices. For example, we have the keyboard. Keyboard is a input device. Keyboard ನಾವು ಯೂಸ್ ಮಾಡೋದು ಡಿವೈಸ್ ಯಾವುದು? ಕೀಬೋರ್ಡ್. ಯಾವ್ಯಾವ ಡಿವೈಸಸ್ ಇಂದ ನಾವು ಕಂಪ್ಯೂಟರ್ ಒಳಗಡೆ ಡಾಟಾನ ಸೆಂಡ್ ಮಾಡ್ತೀವಿ ಅದೆಲ್ಲ ಡಿವೈಸಸ್ಸಿಗೆ ನಾವೇನಂತ ಹೇಳ್ತೀವಿ? ಇನ್ಪುಟ್ ಡಿವೈಸಸ್. ಇನ್ಪುಟ್ ಅಂತ ಹೇಳಿದ್ರೆ ಏನು? ಕಂಪ್ಯೂಟರ್ ಒಳಗಡೆ ಡಾಟಾನ ಸೆಂಡ್ ಮಾಡೋದು, ಒಳಗಡೆ ಕಳಿಸ್ತಿರೋದು ನಾವು ಡಾಟಾನ, ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಆನ್ ಇನ್ಪುಟ್. ಅದು ಯಾವ್ಯಾವ ಡಿವೈಸಸ್ ಇಂದ ನಾವು ಡಾಟಾನ ಕಂಪ್ಯೂಟರ್ ಒಳಗಡೆ ಕಳಿಸ್ತೀವಿ ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಆನ್ ಇನ್ಪುಟ್ device. Through which device data can be sent to the computer, those devices are called input devices. For example, ನಮಗೆ ಕೀಬೋರ್ಡ್ ಇದೆ. ಕೀಬೋರ್ಡಲ್ಲಿ ನಾವು ಕೀಬೋರ್ಡ್ ಈಸ್ ಎ ಇನ್ಪುಟ್ ಡಿವೈಸ್. ಕೀಬೋರ್ಡಿಂದ ನಾವೇನು ಮಾಡ್ತೀವಿ? ಟೈಪ್ ಮಾಡ್ತೀವಿ, ಲೆಟರ್ಸ್, ಆಲ್ಫಾಬೆಟ್ಸ್, ಅದೆಲ್ಲ ವೇರ್ ಇಟ್ ವಿಲ್ ಗೋ ಟು ದ CPU. ಮೌಸ್ ಇದೆ, ಮೌಸಿಂದಲೂ ನಾವು ಡಾಟಾ ಕಳಿಸ್ತೀವಿ, ಅದು CPU ಒಳಗಡೆ ಹೋಗುತ್ತೆ. ಬೇರೆ ಬೇರೆ ಥರ ನಮಗೆ ಇನ್ಪುಟ್ ಡಿವೈಸಸ್ ಇದೆ, ಅದೆಲ್ಲ ಏನಾಗುತ್ತೆ? CPU ಒಳಗಡೆ ಡಾಟಾನ ಕಳಿಸ್ತಾ ಇರ್ತೀವಿ. ದಾಟ್ ಡಿವೈಸಸ್ ವಿಲ್ ಬಿ ಕಾಲ್ಡ್ ಆಸ್ ಇನ್ಪುಟ್ ಡಿವೈಸಸ್. ವಾಟ್ ಯು ಮೀನ್ ಬೈ ಇನ್ಪುಟ್ ಡಿವೈಸಸ್? ಥ್ರೂ ವಿಚ್ ಡಿವೈಸಸ್, ಯಾವ ಡಿವೈಸಸ್ ಇಂದ ನಾವು ಕಂಪ್ಯೂಟರ್ ಒಳಗಡೆ ಡಾಟಾನ ಕಳಿಸ್ತೀವಿ ದಾಟ್ devices will be called as an input device. Through which devices data can be sent to the computer, those devices are called input devices. The next we will think types of input devices. ಹಾಗಾದರೆ ಎಷ್ಟು ಥರ ಇನ್ಪುಟ್ ಡಿವೈಸಸ್ ಇದೆ, ಯಾವ ಥರ ಡಿವೈಸಸ್ ಇದೆ, ಯಾವ ಡಿವೈಸಸ್ಸಿಂದ ನಾವು ಕಂಪ್ಯೂಟರ್ ಒಳಗಡೆನ ಡಾಟಾ ಸೆಂಡ್ ಮಾಡ್ತೀವಿ? We have keyboard, we have mouse, OCR, OMR, MICR, barcode, scanner. Still we have more input devices. ಇದಕ್ಕಿಂತ ಜಾಸ್ತಿ ಇನ್ಪುಟ್ ಡಿವೈಸಸ್ ಇದೆ. ಬಟ್ ಫಾರ್ ಯುವರ್ ಸ್ಟಡಿ ಇನ್ ಯುವರ್ ಸಿಲೆಬಸ್ ವಿ ಹ್ಯಾವ್ ಓನ್ಲಿ ಫ್ಯೂ ಇನ್ಪುಟ್ ಡಿವೈಸಸ್. ದೆನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ಪುಟ್. ಕೀಬೋರ್ಡ್ ಅಂದ್ರೇನು, ಮೌಸ್ ಅಂದ್ರೇನು, OCR, OMR, MICR, barcode and the scanner. First, the keyboard. In your syllabus, the first input device you have, ನಿಮ್ಮ ಸಿಲೆಬಸಲ್ಲಿ ಫಸ್ಟ್ ಇನ್ಪುಟ್ ಡಿವೈಸಸ್ ಯಾವುದಿದೆ ಅಂತ ಹೇಳಿದರೆ ಕೀಬೋರ್ಡ್. ಕೀಬೋರ್ಡ್ ಈಸ್ ಎ ಬೇಸಿಕ್ ಇನ್ಪುಟ್ ಡಿವೈಸ್. ನಾವು ಎಲ್ಲ ಆಲ್ಮೋಸ್ಟ್ ವೆನ್ಎವರ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಕಂಪ್ಯೂಟರ್, ಯಾವಾಗ ನಾವು ಕಂಪ್ಯೂಟರ್ ಯೂಸ್ ಮಾಡ್ತೀವಿ ಅವ್ರ ಕಂಪ್ಯೂಟರ್ನ ನೋಡಿದ್ದೀವಿ ವಿತ್ ದ ಕಂಪ್ಯೂಟರ್ ಜೊತೆ ನಾವು ಕೀಬೋರ್ಡ್ ಆಲ್ಸೋ ನಾವು ನೋಡಿದ್ದೀವಿ. ವಾಟ್ ಈಸ್ ಕೀಬೋರ್ಡ್? ಕೀಬೋರ್ಡ್ ಇಟ್ ಈಸ್ ಎ ಬೇಸಿಕ್ ಇನ್ಪುಟ್ ಡಿವೈಸ್. ಬೇಸಿಕ್ ಆಲ್ಫಾಬೆಟ್ ಎಂಟರ್ ಮಾಡಬೇಕು, ನಾವು ನಂಬರ್ಸ್ನ ಎಂಟರ್ ಮಾಡಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಇನ್ಪುಟ್ ಮಾಡಬೇಕು ಅಂತ ಹೇಳಿದರೆ ನಾವು ಯಾವುದನ್ನು ಡಿವೈಸ್ ಯೂಸ್ ಮಾಡ್ತೀವಿ? ನಾವು ಕೀಬೋರ್ಡ್ ಡಿವೈಸ್ನ ಯೂಸ್ ಮಾಡ್ತೀವಿ. ಕೀಬೋರ್ಡ್ ಈಸ್ ಯೂಸ್ ಟು ಎಂಟರ್ ಬೋತ್ ನ್ಯೂಮರಿಕಲ್ ಕ್ಯಾರೆಕ್ಟರ್ ಆ್ಯಂಡ್ ಟೈಪ್ ಡಾಟಾ. ಕೀಬೋರ್ಡ್ನ ನಾವು ನಂಬರ್ಸ್ನ ಎಂಟರ್ ಮಾಡೋಕ್ಕೆ, ಕ್ಯಾರೆಕ್ಟರ್ಸ್ ಎಂಟರ್ ಮಾಡೋಕ್ಕೆ, ಸ್ಪೆಷಲ್ ಸಿಂಬಲ್ಸ್ನ ಎಲ್ಲ ಎಂಟ್ರಿ ಮಾಡೋಕ್ಕೆ ನಾವೇನು ಮಾಡ್ಕೋತೀವಿ? ಕೀಬೋರ್ಡ್ನ ಯೂಸ್ ಮಾಡ್ಕೋತೀವಿ. ಯು ಕ್ಯಾನ್ ಸಿ ದಿಸ್ ಇಸ್ ದ ಕೀಬೋರ್ಡ್. ಇದೇನಿದು ವಾಟ್ ಎವರ್ ಯು ಆರ್ ಸೀಯಿಂಗ್, ದಿಸ್ ಈಸ್ ದ ಕೀಬೋರ್ಡ್. ಕೀಬೋರ್ಡಲ್ಲಿ ನಮಗೆ ಬೇರೆ ಬೇರೆ ಥರ ಕೀಸ್ ಇದೆ. ಯು ಕ್ಯಾನ್ ಸಿ ಫ್ರಮ್ ದ F1 ವಿ ಹ್ಯಾವ್ ದ F2. F1 ಇಂದ F12 ತನಕ ಇದೆ, ದಟ್ ಈಸ್ ದ ಫಂಕ್ಷನಲ್ ಕೀಸ್. ಪ್ರತಿಯೊಂದು ಫಂಕ್ಷನಲ್ ಕೀ ಇಟ್ ಪರ್ಫಾರ್ಮ್ ದ ಡಿಫ್ರೆಂಟ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ F1 ಬೇರೆ ಟಾಸ್ಕ್ ಪರ್ಫಾರ್ಮ್ ಮಾಡುತ್ತೆ, F2 ಬೇರೆ ಟಾಸ್ಕ್ ಪರ್ಫಾರ್ಮ್ ಮಾಡುತ್ತೆ, F3 ಬೇರೆ ಟಾಸ್ಕ್ ಪರ್ಫಾರ್ಮ್ ಮಾಡುತ್ತೆ. ವಿತ್ ದ ಹೆಲ್ಪ್ ಆಫ್ ದ Alt ಕೀ ಮತ್ತು ಕಂಟ್ರೋಲ್ ಕೀ ವಿ ಆರ್ ಗೋಯಿಂಗ್ ಟು ಆಪರೇಟ್ ದ ಫಂಕ್ಷನಲ್ ಕೀಸ್.
ಆಲ್ಟ್ ಕೀ ಮತ್ತು ಕಂಟ್ರೋಲ್ ಕೀ ಜೊತೆ ನಾವು ಫಂಕ್ಷನಲ್ ಕೀಸ್ನ ಆಪರೇಟ್ ಮಾಡಿದ್ರೆ ಇಟ್ ಪರ್ಫಾರ್ಮ್ ಸಮ್ ಇಮಿಡಿಯೇಟ್ ಆಪರೇಷನ್. ಈ ಕಂಪ್ಯೂಟರ್ನ ಇಮಿಡಿಯೇಟಾಗಿ ಶಟ್ ಡೌನ್ ಮಾಡಬೇಕು, ಕಂಪ್ಯೂಟರ್ನ ಬೂಟ್ ಮಾಡಬೇಕು, ಕಾಪಿ ಮಾಡಬೇಕು, ಆಲ್ ದಟ್ ಟೈಮ್ ಡೈರೆಕ್ಟಾಗಿ ಫೈಲ್ಸ್ನ ಸೇವ್ ಮಾಡಬೇಕು. ಎವ್ರಿ ಟೈಮ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫಂಕ್ಷನಲ್ ಕೀಸ್. Then we have the escape key, then we have the number pad. ಸಪ್ರೇಟ್ ಆಗಿ ನಮಗೆ ನಂಬರ್ ಪ್ಯಾಡ್ ಇರುತ್ತೆ ನಂಬರ್ಸ್ನ ಎಂಟ್ರಿ ಮಾಡೋಕ್ಕೆ. ದಿಸ್ ಇಸ್ ದ ಸ್ಪೇಸ್ ಬಾರ್. ಯು ಕ್ಯಾನ್ ಸಿ ಇದನ್ನು ನಾವು ಸ್ಪೇಸ್ ಬಾರ್ ಹೇಳ್ತೀವಿ. ದಿಸ್ ಆರ್ ದ ಆಲ್ಫಾಬೆಟಿಕ್ ಕೀಸ್. ಇಲ್ಲೇನಿದೆ ಇದನ್ನು ನಾವು ಆಲ್ಫಾಬೆಟಿಕ್ ಕೀಸ್ ಅಂತ ಹೇಳ್ತೀವಿ. ಹಿಯರ್ ವಿ ಹ್ಯಾವ್ ದ ನಂಬರ್ ಕೀಸ್. ಆಲ್ಫಾಬೆಟಿಕ್ ಕೀಸ್ ಮೇಲೆ ಏನಿದೆ ನಮಗೆ ನಂಬರ್ ಕೀಸ್ ಇದೆ. ಇಫ್ ಯು ಹ್ಯಾವ್ ಸೀನ್ ನಂಬರ್ ಕೀಸ್ ಮೇಲೆ ನಮಗೆ ಸ್ಪೆಷಲ್ ಸಿಂಬಲ್ಸು ಇರುತ್ತೆ. ಸಮ್ ಸ್ಪೆಷಲ್ ಸಿಂಬಲ್ಸ್. ಒಂದು ಕೀಯಲ್ಲಿ ಎರಡೆರಡು ಸಿಂಬಲ್ ಇದೆ. ಒಂದು ಕೀಯಲ್ಲಿ ವಿ ಹ್ಯಾವ್ ಟು ಸಿಂಬಲ್ಸ್. ಇಫ್ ಯು ಕ್ಯಾನ್ ಸಿ ಆನ್ ದ ಕೀ, ಫಸ್ಟ್ ಕೀ, I'll show you. See, if you see here on the ಇಲ್ಲಿ ನೋಡಿ ನಮಗೆ ಫಸ್ಟ್ ಕೀ ಇದೆ. ಕೀ ಮೇಲೆ ಎರಡು ಸಿಂಬಲ್ಸ್ ಇದೆ. ಈ ಕೀಯಲ್ಲೂ ಎರಡು ಸಿಂಬಲ್ಸ್ ಇದೆ. ಇಫ್ ಯು ಕಮ್ ಹಿಯರ್, ಇಲ್ಲೂ ಎರಡು ಸಿಂಬಲ್ಸ್ ಇದೆ. ವಿ ಹ್ಯಾವ್ ಟು ಸಿಂಬಲ್ಸ್. ಒಂದು ಕೀಯಲ್ಲಿ ಎರಡೆರಡು ಸಿಂಬಲ್ಸ್ ಇತ್ತು ಅಂತ ಹೇಳಿದರೆ ವಾಟ್ ವಿ ವಿಲ್ ಡೂ ಅಟ್ ದ್ಯಾಟ್ ಟೈಮ್, ವಿ ಹ್ಯಾವ್ ದ ಶಿಫ್ಟ್ ಕೀ. ಇಲ್ಲಿ ಶಿಫ್ಟ್ ಕೀ, ಲೆಫ್ಟ್ ಶಿಫ್ಟ್ ಕೀ ಒಂದು ಇರುತ್ತೆ, ಒಂದು ರೈಟ್ ಶಿಫ್ಟ್ ಕೀ ಅಂತ ಇರುತ್ತೆ. ಯಾವಾಗ ನಾವು ಶಿಫ್ಟ್ ಕೀನ ಪ್ರೆಸ್ ಮಾಡ್ಕೊಂಡು ಆ ಕೀನ ಪ್ರೆಸ್ ಮಾಡ್ತೀವಿ, ದ್ಯಾಟ್ ವಿಲ್ ಬಿ ಎಂಟರ್ಡ್ ದ ಅಪ್ಪರ್ ಕೀ. ಮೇಲೆ ಯಾವ ಸಿಂಬಲ್ ಇರುತ್ತೆ ಆ ಸಿಂಬಲ್ ಏನಾಗುತ್ತೆ, ಇನ್ಪುಟ್ ಆಗುತ್ತೆ. ಡೈರೆಕ್ಟಾಗಿ ಫಾರ್ ಎಕ್ಸಾಂಪಲ್ ನಾನು ಡೈರೆಕ್ಟಾಗಿ 2 ಅಂತ ಕ್ಲಿಕ್ ಮಾಡಿದ್ರೆ, ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಪ್ರಿಂಟ್ ದ ಇನ್ಪುಟ್ ದ 2 ಕ್ಯಾರೆಕ್ಟರ್. 2 ನಂಬರ್ನ ಏನ ಮಾಡ್ಕೊಳ್ಳುತ್ತೆ, ಪ್ರಿಂಟ್ ಮಾಡುತ್ತೆ. ಅದೇ ನಾನು ಶಿಫ್ಟ್ ಇಟ್ಕೊಂಡು 2 ಅಂತ ಕ್ಲಿಕ್ ಮಾಡಿದ್ರೆ ಮೇಲೆ ಏನು ಸಿಂಬಲ್ ಇರುತ್ತೆ ದ್ಯಾಟ್ ಸಿಂಬಲ್ ವಿಲ್ ಬಿ ಇನ್ಪುಟೆಡ್. ಇಫ್ ಯು ಹ್ಯಾವ್ 2 symbols in one key, then we are going to use the shift key. Then we have the enter. Next line ige okay, for all that operations we are going to use the enter key. Next we have the backspace. We have 2 options. One is backspace and one is the delete option. Backspace ಅಲ್ಲಿ ಏನಾಗುತ್ತೆ, ಈ ಕಡೆಯಿಂದ ರೈಟ್ ಸೈಡಿಂದ ಏನಾಗುತ್ತೆ, ಡಿಲೀಟ್ ಆಗುತ್ತೆ, ಬ್ಯಾಕ್ ಹೋಗುತ್ತೆ. ದ್ಯಾಟ್ ವಿಲ್ ಬಿ ಆನ್ ಬ್ಯಾಕ್ ಸ್ಪೇಸ್. ಡಿಲೀಟ್ ಕೀ ಒಂದು ಇದೆ. ದಟ್ ಡಿಲೀಟ್ ಕೀ ವಿಲ್ ಬಿ ಯೂಸ್ ಟು ಡಿಲೀಟ್ ಫ್ರಮ್ ದ ಲೆಫ್ಟ್ ಸೈಡಿಂದ ಡಿಲೀಟ್ ಮಾಡಬೇಕು ಅಂತ ಹೇಳಿದರೆ ನಾವು ಡಿಲೀಟ್ ಕೀನ ಯೂಸ್ ಮಾಡ್ತೀವಿ. ದಿಸ್ ಆರ್ ದ ಯು ಕ್ಯಾನ್ ಸಿ ಹಿಯರ್ ವಿಂಡೋಸ್ ಸಿಂಬಲ್ ಇರುತ್ತೆ. ದಿಸ್ ವಿಲ್ ಬಿ ದ ವಿಂಡೋಸ್ ಕೀ. ಡೈರೆಕ್ಟಾಗಿ ಶಟ್ ಡೌನ್ ಮಾಡಬೇಕು ಅಂತ ಹೇಳಿದರೆ ಅಥವಾ ಪ್ರೋಗ್ರಾಮ್ಸ್ಗೆಲ್ಲ ಹೋಗಬೇಕು ಅಂತ ಹೇಳಿದರೆ ಯು ಕ್ಯಾನ್ ಕ್ಲಿಕ್ ಆನ್ ದ ವಿಂಡೋಸ್ ಕೀ, ದೆನ್ ಯು ಕ್ಯಾನ್ ನ್ಯಾವಿಗೇಟ್ ವಿತ್ ದ ಆಲ್ ಪ್ರೋಗ್ರಾಮ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಬೇಸಿಕ್ ಥಿಂಗ್ಸ್ ಆಫ್ ಕೀಬೋರ್ಡ್ ಅಂತ ಹೇಳಿದ್ರೇನು, ಕೀಬೋರ್ಡ್ ಇಟ್ ಈಸ್ ಎ ಬೇಸಿಕ್ ಇನ್ಪುಟ್ ಯೂನಿಟ್. ಅದರಲ್ಲಿ ಆಲ್ಫಾಬೆಟಿಕ್ ಕೀಸ್ ಮತ್ತು ನಂಬರ್ ಕೀಸ್ ಇರುತ್ತೆ. ಇದು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿದರೆ ಇಟ್ ಲುಕ್ ಲೈಕ್ ಎ ಟೈಪ್ ರೈಟರ್ ಯಾವುದಿರುತ್ತೆ, ಮೇ ಬಿ ಯು ಹ್ಯಾವ್ ಸೀನ್ ವೇರ್ ಇನ್ ಫ್ರಂಟ್ ಆಫ್ ಆಫೀಸಸ್ ಮುಂದೆ ಎಲ್ಲ ಟೈಪ್ ರೈಟರ್ ಇರುತ್ತೆ. ಟೈಪ್ ರೈಟರ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಪೇಪರಲ್ಲಿ ಕ್ಯಾರೆಕ್ಟರ್ಸ್ ಎಂಟ್ರಿ ಆಗುತ್ತೆ. ಕೀಬೋರ್ಡ್ ಈಸ್ ಆಲ್ಸೋ ಲೈಕ್ ದಟ್ ಇಟ್ ಸೆಲ್ಫ್. ಇಟ್ ಲುಕ್ಸ್ ಲೈಕ್ ಎ ಟೈಪ್ ರೈಟರ್. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಟೈಪ್ಸ್ ಆಫ್ ಕೀಬೋರ್ಡ್ಸ್. ಕೀಬೋರ್ಡ್ ಬಗ್ಗೆ ಅರ್ಥ ಆಯಿತು. ನಾವು ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಟೈಪ್ ಆಫ್ ಕೀಬೋರ್ಡ್ಸ್. ಎಷ್ಟು ಟೈಪ್ದು ಕೀಬೋರ್ಡ್ಸ್ ಇದೆ? We have different types of keyboards: standard keyboard, ergonomic keyboard, compact keyboard, virtual keyboard, wireless keyboard. How the questions will be asked in the examination or in the test, like first the question can be asked as what is input device? Explain the types of input devices in details. Or what is input device? Explain input devices in detail. Or individually they can ask what is keyboard? Explain the types of keyboards also. In any one question paper they have asked the question what is keyboard? Explain the types of keyboard. That time you have to explain all the types of keyboards. If the general question asks like what is input device? Explain the types of input devices or explain input devices in detail, then you can explain keyboard. We have OCR, OMR, all the input devices you can explain. Now we will understand about what is keyboard. ಸ್ಟ್ಯಾಂಡರ್ಡ್ ಕೀಬೋರ್ಡ್. ದ ಫಸ್ಟ್ ಟೈಪ್ದು ಕೀಬೋರ್ಡ್ ಯಾವುದಿದೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಕೀಬೋರ್ಡ್. ವಿಚ್ ಇಸ್ ಅ ಸ್ಟ್ಯಾಂಡರ್ಡ್ ಕೀಬೋರ್ಡ್? ಎವ್ರಿ ಡೇ ಎವ್ರಿವೇರ್ ನಾವು ಯಾವುದೆಲ್ಲ ಕೀಬೋರ್ಡ್ ನೋಡ್ತೀವಿ, ನಾರ್ಮಲ್ ಕೀಬೋರ್ಡ್
that will be a standard keyboard. ಅದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ standard keyboard. I will show how the standard keyboard looks. The standard keyboard will be in the form of QWERTY. You can see here. I'll show. You can see here it is in the form of QWERT. The first, whatever the first row we have of the alphabetic keys the first row ಏನಿದೆ ಅದು ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳಿದರೆ QWERTY QWERTY ಫಾರ್ಮಲ್ಲಿ ಇರುತ್ತೆ. ನಾರ್ಮಲ್ ಆಗಿ ನಾವು ನೋಡ್ತೀವಲ್ಲ ಕೀಬೋರ್ಡ್ಸ್ ಎಲ್ಲ ಕಂಪ್ಯೂಟರಲ್ಲಿ that will be a standard keyboard. It has the basic layout. ಅದರಲ್ಲಿ ಏನಿರುತ್ತೆ ಬೇಸಿಕ್ ಲೇಔಟ್ ಇರುತ್ತೆ, ಒಂದು ನಂಬರ್ ಪ್ಯಾಡ್ ಇರುತ್ತೆ, ಒಂದು ಆಲ್ಫಾಬೆಟಿಕ್ ಕೀಸ್ ಇರುತ್ತೆ, ಎಲ್ಲ ಆಪ್ಷನ್ಸ್ ಇರುತ್ತೆ. ವಿ ಕ್ಯಾನ್ ಪರ್ಫಾರ್ಮ್ ವಿತ್ ನಾರ್ಮಲಿ ಬೇಸಿಕಲಿ ಎಲ್ಲ ಸಿಸ್ಟಮ್ಸಲ್ಲೂ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ಲ ಕೀಬೋರ್ಡ್, ಆ ಕೀಬೋರ್ಡ್ನ ನಾವೇನಂತ ಹೇಳ್ತೀವಿ ಸ್ಟ್ಯಾಂಡರ್ಡ್ ಕೀಬೋರ್ಡ್. ದ ನೆಕ್ಸ್ಟ್ ಥಿಂಗ್ ವಿ ಹ್ಯಾವ್ ದ ergonomic keyboard. Ergonomic keyboard, it is the keys, whatever the keys present on the ಕೀಬೋರ್ಡಲ್ಲಿ ಏನೆಲ್ಲ ಕೀಸ್ ಪ್ರೆಸೆಂಟ್ ಆಗಿರುತ್ತೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಏನು ಡಿಫ್ರೆನ್ಸ್ ಆಗಿರುತ್ತೆ ಅಂತ ಹೇಳಿದರೆ ಅರೇಂಜ್ಮೆಂಟ್ ಆಫ್ ದ ಕೀಸ್ ಯಾವ ಥರ ಅರೇಂಜ್ಮೆಂಟ್ ಆಗಿರುತ್ತೆ ದ್ಯಾಟ್ ವಿಲ್ ಬಿ ದ ಡಿಫ್ರೆಂಟ್. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ಆ್ಯನ್ ಎರ್ಗೊನಾಮಿಕ್ ಕೀಬೋರ್ಡ್. ಇದು ಯಾವುದಿದು ಅಂತ ಹೇಳಿದರೆ ಎರ್ಗೊನಾಮಿಕ್ ಕೀಬೋರ್ಡ್. ಇದು ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದರೆ ವೈಲ್ ವಿ ಟೈಪ್ ಮಾಡಬೇಕು ಅಂತ ಹೇಳಿದರೆ ಕಂಟಿನ್ಯೂಸ್, ಇಫ್ ಯು ಆರ್ ಟೈಪಿಂಗ್ ಕಂಟಿನ್ಯೂಸ್ ಆಗಿ ನಾವು ಟೈಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮಗೆ ರಿಸ್ಟ್ ಏನಿರುತ್ತೆ, ಕೈ ಏನಿರುತ್ತೆ, ಫಿಂಗರ್ಸ್ ಏನಿರುತ್ತೆ, ಪೇನ್ ಸ್ಟಾರ್ಟ್ ಆಗುತ್ತೆ. ಟು ರೆಡ್ಯೂಸ್ ದಟ್ ಪೇನ್, ಜಾಸ್ತಿ ಪೇನ್ ಆಗಬಾರ್ದು ನಾವು ಟೈಪ್ ಮಾಡುವಾಗ ಅಂತ ಹೇಳಿ ದೇ ಹ್ಯಾವ್ ಇಂಟ್ರೊಡ್ಯೂಸ್ ದ ಕೀಬೋರ್ಡ್ ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಆನ್ ergonomic keyboard. What is ergonomic keyboard? It is a keyboard which helps to optimize posture ಅಂತ ಹೇಳಿದ್ರೇನು ಕೈದು ಶೇಪ್ ನಾವು ಯಾವ ಥರ ಇಟ್ಕೋತೀವಿ ಅದನ್ನು ಏನು ಮಾಡ್ತಾರೆ ಆಪ್ಟಿಮೈಸ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಸ್ಟ್ರೆಸ್, ಮಸಲ್ಗೆ ಸ್ಟ್ರೆಸ್ ರೆಡ್ಯೂಸ್ ಮಾಡಿ ಪೇನ್ ಏನು ಬರುತ್ತೆ ಪೇನ್ನ ರೆಡ್ಯೂಸ್ ಮಾಡೋಕ್ಕೆ ನಾವು ಯೂಸ್ ಮಾಡೋದು ಕೀಬೋರ್ಡ್ ಯಾವುದು ಅಂತ ಹೇಳಿದ್ರೆ ergonomic keyboard. The next keyboard we have wireless keyboard. ವಾಟ್ ಈಸ್ ವೈರ್ಲೆಸ್ ಕೀಬೋರ್ಡ್? ಯಾವ ಕೀಬೋರ್ಡಿಗೆ ವೈರ್ ಇರಲ್ಲ ದ್ಯಾಟ್ ಕೀಬೋರ್ಡ್ ವಿಲ್ ಬಿ ಕಾಲ್ಡ್ ಆಸ್ ವೈರ್ಲೆಸ್ ಕೀಬೋರ್ಡ್. ಹೌ ಕಮ್ಯುನಿಕೇಟ್ ಕೀಬೋರ್ಡಿಂದ ಹಾಗಾದರೆ ಯಾವ ಥರ ಕಮ್ಯುನಿಕೇಟ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಬ್ಲೂಟೂತ್ ಆ್ಯಂಡ್ ಇನ್ಫ್ರಾರೆಡ್ ರೇಸ್. ನಮಗೆ ಲೇಸರ್ ಲೈಟ್ಸ್ ಇರುತ್ತೆ, ಬ್ಲೂಟೂತ್ಸ್ ಇರುತ್ತೆ, ಇನ್ಫ್ರಾರೆಡ್ಸ್ ಇರುತ್ತೆ, ಅದರಿಂದ ಎಲ್ಲ ಏನಾಗುತ್ತೆ ಡಾಟಾ ಸಿಗ್ನಲ್ಸ್ ಏನಾಗುತ್ತೆ ರೇಸ್ ಮುಖಾಂತರ ಪಾಸ್ ಆಗುತ್ತೆ. ವೈರ್ಲೆಸ್ ಕೀಬೋರ್ಡಲ್ಲಿ ಏನಿರಲ್ಲ, ಯಾವುದೇ ವೈರ್ಸ್ ಇರಲ್ಲ ಕಂಪ್ಯೂಟರಿಗೆ ಕನೆಕ್ಟ್ ಮಾಡೋಕ್ಕೆ. ದ ನೆಕ್ಸ್ಟ್ ಕೀಬೋರ್ಡ್ ವಿ ಹ್ಯಾವ್ ದ ವರ್ಚುವಲ್ ಕೀಬೋರ್ಡ್. ವರ್ಚುವಲ್ ಕೀಬೋರ್ಡ್ ಅಂತ ಹೇಳಿದ್ರೇನು ಇಟ್ ಈಸ್ ಎ ಸಾಫ್ಟ್ವೇರ್ ಯೂಸ್ ಟು ಇನ್ಪುಟ್ ಲೈಕ್ ಹಾರ್ಡ್ವೇರ್. ಅದು ಯಾವ ಥರ ಇರುತ್ತೆ ಅಂತ ಹೇಳಿದರೆ ನಾರ್ಮಲ್ ನಮ್ಮದು ಕೀಬೋರ್ಡ್ ನಾವು ಟಚ್ ಮಾಡಿದಾಗೆ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಬಟ್ ಅದು ನಮ್ಮದು ಹ್ಯಾಂಡಲ್ ಇರಲ್ಲ, ಅದು ಕಂಪ್ಯೂಟರ್ ಒಳಗಡೆನೇ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಅದಕ್ಕೆ ಅದನ್ನು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಒಳಗಡೆನೇ ಪ್ರೋಗ್ರಾಮ್ ಆಗಿರುತ್ತೆ. ಯಾವಾಗ ಬೇಕಾದರೂ ನಾವು ಏನು ಮಾಡ್ಕೋಬೋದು ಅದರಲ್ಲಿ ಆ್ಯಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮದು ಮೊಬೈಲಲ್ಲಿರುತ್ತಲ್ಲ ಕೀಬೋರ್ಡು ದಟ್ ಈಸ್ ಎ ವರ್ಚುವಲ್ ಕೀಬೋರ್ಡ್. ನಮಗೆ ಟಚ್ ಸ್ಕ್ರೀನು ಪೆನ್ನಲ್ಲಿ ಸಮ್ ಲ್ಯಾಪ್ಟಾಪ್ಸಲ್ಲೂ ಇರುತ್ತೆ, ಕಂಪ್ಯೂಟರಲ್ಲೂ ಈವನ್ ಇರುತ್ತೆ ನಮ್ಮದು ವರ್ಚುವಲ್ ಕೀಬೋರ್ಡ್. ಯಾವುದು ಕೀಬೋರ್ಡ್ ಹಾರ್ಡ್ವೇರ್ ಕೀಬೋರ್ಡ್ ಯಾವುದಿದೆ ಅದೇ ಥರ ಇರುತ್ತೆ, ಆದರೆ ಅದನ್ನು ನಾವು ಹ್ಯಾಂಡಲ್ಲಿ ಟಚ್ ಮಾಡೋಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಪರ್ಫಾರ್ಮ್ ದ ಸೇಮ್ ಆಪರೇಷನ್. ನಾವು ನಾರ್ಮಲ್ ಕೀಬೋರ್ಡ್ ಜೊತೆ ಏನು ಆಪರೇಷನ್ನ ಪರ್ಫಾರ್ಮ್ ಮಾಡ್ತೀವಿ ಅದೇ ಆಪರೇಷನ್ ಅದ್ರ ಜೊತೆ ನಾವೇನು ಮಾಡ್ಬೋದು ಪರ್ಫಾರ್ಮ್ ಮಾಡ್ಬೋದು. ದ್ಯಾಟ್ ಕೀಬೋರ್ಡ್ ವಿಲ್ ಬಿ ಎ ವರ್ಚುವಲ್ ಕೀಬೋರ್ಡ್. ದೆನ್ ದ ಲಾಸ್ಟ್ ಕೀಬೋರ್ಡ್ ವಿ ಹ್ಯಾವ್ ದ ಕಾಂಪ್ಯಾಕ್ಟ್ ಕೀಬೋರ್ಡ್. ಕಾಂಪ್ಯಾಕ್ಟ್ ಅಂತ ಹೇಳಿದ್ರೇನು? ಕಾಂಪ್ಯಾಕ್ಟ್ ಅಂತ ಹೇಳಿದ್ರೆ ಚಿಕ್ಕದು ಇರೋದನ್ನು ನಾವೇನಂತ ಹೇಳ್ತೀವಿ ಕಾಂಪ್ಯಾಕ್ಟ್ ಅಂತ ಹೇಳ್ತೀವಿ. ಕಾಂಪ್ಯಾಕ್ಟ್ ಕೀಬೋರ್ಡ್ ಅಂತ ಹೇಳಿದರೆ ವಿಚ್ ಡಸ್ ನಾಟ್ ಹ್ಯಾವ್ ನ್ಯೂಮರಿಕಲ್ ಪ್ಯಾಡ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಹಿಯರ್ ವಿ ಡೋಂಟ್ ಹ್ಯಾವ್ ಎಕ್ಸ್ಟ್ರಾ ಒನ್ ಪ್ಯಾಡ್. ಇಲ್ಲಿ ನಂಬರ್ ಪ್ಯಾಡ್ ಎಲ್ಲ ಇರ್ತಿತ್ತು ಪ್ರೀವಿಯಸ್. ಇಫ್ ಯು ಸಿ ಹಿಯರ್ ಯು ಕ್ಯಾನ್ ಸಿ ಹಿಯರ್ ಇಟ್ ಸೆಲ್ಫ್ ನಮಗಿಲ್ಲಿ ಎಕ್ಸ್ಟ್ರಾ ಇದೆ. ಯು ಕ್ಯಾನ್ ಸಿ ಹಿಯರ್ ಈ ಎಕ್ಸ್ಟ್ರಾ ಪ್ಯಾಡ್ ಯಾವುದ್ರಲ್ಲಿರಲ್ಲ ಕಾಂಪ್ಯಾಕ್ಟ್ ಕೀಬೋರ್ಡಲ್ಲಿ ಇರಲ್ಲ. ಕಾಂಪ್ಯಾಕ್ಟ್ ಕೀಬೋರ್ಡ್ ಏನು ಚಿಕ್ಕ ಕೀಬೋರ್ಡ್ ವಿಚ್ ಡಸ್ ನಾಟ್ ಹ್ಯಾವ್ ದ ನಂಬರ್ ಪ್ಯಾಡ್. ಅದರಲ್ಲಿ ಸಪ್ರೇಟಾಗಿ 1 2 3 ಅಂತ ನಂಬರ್ಸ್ ಎಲ್ಲ ಇರುತ್ತಲ್ಲ, ಬೇರೆ ಆಪ್ಷನ್ಸ್ ಇರುತ್ತಲ್ಲ, ಆ ಆಪ್ಷನ್ಸ್ ಎಲ್ಲ ಇರಲ್ಲ. ಕಾಂಪ್ಯಾಕ್ಟ್ ಕೀಬೋರ್ಡ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಲ್ಯಾಪ್ಟಾಪ್ಸಲ್ಲಿ ನೋಟ್ಬುಕ್ಸಲ್ಲೆಲ್ಲ ಯೂಸ್ ಮಾಡೋ ಕೀಬೋರ್ಡ್ಸ್ ಯಾವುದು ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ ಕೀಬೋರ್ಡ್ಸ್. ವಾಟ್ ಈಸ್ ಕೀಬೋರ್ಡ್? ಕೀಬೋರ್ಡ್ ಅಂತ ಹೇಳಿದ್ರೇನು ಟೈಪ್ಸ್ ಆಫ್ ಕೀಬೋರ್ಡ್ಸ್. ವಿಚ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಬೋರ್ಡ್ಸ್ we have
Standard keyboard, we have ergonomic keyboard, wireless keyboard, virtual keyboard, and the compact keyboard. The next input device is the mouse. I think who are all watching this class or attending this class, they have seen the mouse. What does the mouse stands for? Mouse expansion is mechanically operated user serial engine. What is the expansion of mouse? Mechanically operated user serial engine. Mouse stands for mechanically operated user serial engine. Then what is the use of the mouse? ಮೌಸನ್ನು ಏನಕ್ಕೆ ಯೂಸ್ ಮಾಡ್ತೀವಿ? If you have the ಸ್ಕ್ರೀನಲ್ಲಿ ನ್ಯಾವಿಗೇಟ್ ಮಾಡಬೇಕು. ಸಪೋಸ್ ಇಫ್ ಯು ಹ್ಯಾವ್ ದಿಸ್ ಆ್ಯರೋ, ಈ ಆ್ಯರೋನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಕರ್ಸರ್. ದಿಸ್ ಆ್ಯರೋ ವಿಲ್ ಬಿ ಕಾಲ್ಡ್ ಆಸ್ ಆ್ಯನ್ ಕರ್ಸರ್ ಆರ್ ವಿ ವಿಲ್ ಬಿ ಕಾಲ್ಡ್ ಆಸ್ ಆ್ಯನ್ ಪಾಯಿಂಟಿಂಗ್. ಇಫ್ ಯು ವಾಂಟ್ ಟು ಪಾಯಿಂಟ್ ಸಮಥಿಂಗ್, ಯಾವುದಾದ್ರೂ ಒಂದನ್ನು ಪಾಯಿಂಟ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು, ಕ್ಲಿಕ್ ಮಾಡಬೇಕು ಅಂತ ಹೇಳಿದರೆ ದೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಮೌಸ್. ಮೌಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ? ಪಾಯಿಂಟ್ ಮಾಡ್ತೀವಿ. ಈ ಕರ್ಸರ್ನ ನಾವು ಮೌಸ್ನ ಸರ್ಫೇಸ್ ಮೇಲೆ ಡ್ರ್ಯಾಗ್ ಮಾಡ್ತಾ ಇದ್ರೆ ಏನಾಗುತ್ತೆ? ಕರ್ಸರ್ ಏನಾಗುತ್ತೆ? ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಾ ಇರುತ್ತೆ. Mouse we have two types. One is mechanical mouse, another one is an optical mouse. This mouse and this mouse are the mechanical mouse. ಇದರಲ್ಲಿ you can see here, these are the oldest mouse. ಇದು ಹಳೆ ಮೌಸಸ್. ಟ್ರ್ಯಾಕ್ ಬಾಲ್ ಇದೆ. ಯಾವಾಗ ನಾವು ಪ್ಯಾಡ್ ಮೇಲೆ ಇಟ್ಟು ವೆನ್ ವಿ ಕೀಪ್ ದ ಮೌಸ್ ಆನ್ ದ ಸರ್ಫೇಸ್, ಇಫ್ ವಿ ಮೂವ್, ಮೌಸ್ನ ನಾವು ಮೂವ್ ಮಾಡ್ತಾ ಇದ್ರೆ ಈ ಬಾಲ್ ಏನಾಗಿರುತ್ತೆ ಒಳಗಡೆ ರೊಟೇಟ್ ಆಗ್ತಾ ಇರುತ್ತೆ. ಯಾವಾಗ ಬಾಲ್ ರೊಟೇಟ್ ಆಗುತ್ತೆ, ಕರ್ಸರ್ ಏನಾಗುತ್ತೆ ಸ್ಕ್ರೀನಲ್ಲಿ ಮೂವ್ ಆಗ್ತಾ ಇರುತ್ತೆ. ಆ್ಯಸ್ ವಿ ರೊಟೇಟ್ ದ ಬಾಲ್, ದ ಕರ್ಸರ್ ವಿಲ್ ಬಿ rotating, moving on the screen. But this is the optical mouse that we are using nowadays. The same thing, we have the wired mouse and we have the wireless mouse. What is mouse? Mouse stands for mechanical operated serial engine. It is a pointing device. It controls the movement of the cursor. Cursor ಯಾವ ಕಡೆ ಮೂವ್ ಆಗಬೇಕು ಅಂತ ನಾವು ಯಾವ ಥರ ಕಂಟ್ರೋಲ್ ಮಾಡ್ತೀವಿ? With the help of the mouse. It has two types. One is mechanical mouse and another one is an optical mouse. The next input device we have the OCR. OCR ಅಂತ ಹೇಳಿದ್ರೇನು? Optical Character Reader. OCR means it is an optical character reader. ಕ್ಯಾರೆಕ್ಟರ್ ಅಂತ ಹೇಳಿದ್ರೇನು? ಎನಿ ಆಲ್ಫಾಬೆಟ್ ಇರ್ಬೋದು, ನಂಬರ್ ಇರ್ಬೋದು, ಅದನ್ನು ನಾವು ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಯಾವ ಡಿವೈಸು ಕ್ಯಾರೆಕ್ಟರ್ಸ್ನ ರೀಡ್ ಮಾಡುತ್ತೆ, ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಅನ್ OCR. ಇಟ್ ಈಸ್ ಯೂಸ್ ಟು ರೀಡ್ ದ ಕ್ಯಾರೆಕ್ಟರ್ಸ್ ಫ್ರಮ್ ದ ಬುಕ್. ನಮ್ಮ ಹತ್ರ ಒಂದು ಬುಕ್ ಇದೆ ಅಥವಾ ಪೇಪರ್ ಇದೆ, ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ಸ್ ಯು ಕ್ಯಾನ್ ಸಿ ಹಿಯರ್ ಇನ್ ದ ಇಮೇಜ್. ಇದೊಂದು ಡಿವೈಸ್ ಏನು ಮಾಡ್ತಾ ಇದೆ? ಕ್ಯಾರೆಕ್ಟರ್ಸ್ನ ರೀಡ್ ಮಾಡ್ತಾ ಇದೆ. ಈ ಕ್ಯಾರೆಕ್ಟರ್ಸ್ನ ರೀಡ್ ಮಾಡಿ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದರೆ ಇಟ್ ವಿಲ್ ಬಿ ಡಿಸ್ಪ್ಲೇ ಆನ್ ದ ಮಾನಿಟರ್. ಇಲ್ಲಿ ಈ ಡಿವೈಸ್ ಏನಾಗುತ್ತೆ? ರೀಡ್ ಮಾಡಿ ಕಂಪ್ಯೂಟರ್ ಒಳಗಡೆ ಸೆಂಡ್ ಮಾಡಿ ದ್ಯಾಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಮಾನಿಟರ್. ಇಟ್ ಡಸ್ ನಾಟ್ ಯೂಸ್ ಎನಿ ಸ್ಪೆಷಲ್ ಇಂಕ್. ಇದು ಯಾವುದೇ ಅದರ ಸ್ಪೆಷಲ್ ಇಂಕ್ ಏನು ಮಾಡಲ್ಲ, ಯೂಸ್ ಮಾಡಲ್ಲ. ಇಟ್ ಕ್ಯಾನ್ ಬಿ ಎಡಿಟೆಡ್ ಇನ್ ವರ್ಡ್ ಪ್ರೊಸೆಸರ್. ಇಲ್ಲಿ ಯಾವುದು ನಾವು ರೀಡ್ ಮಾಡ್ತಾ ಇದ್ದೀವಿ, ಇಲ್ಲಿ ಅದೇ ಕಂಟೆಂಟು ಇಲ್ಲಿಗೆ ಟ್ರಾನ್ಸ್ಫರ್ ಆದಮೇಲೆ ನಾವೇನು ಮಾಡ್ಬೋದು? ಇದರಲ್ಲಿ ಸಪೋಸ್ ಇಲ್ಲಿ ಆಪ್ಟಿಕಲ್ ಇದೆ, ನನಗೆ ಆಪ್ಟಿಕಲ್ ಬೇಡ, ಆಪ್ಟಿಕಲ್ಸ್ ಅಂತ ಬೇಕು ಅಂತ ಹೇಳಿದರೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಇದನ್ನು ನಾನು ಎಸ್ ಅಂತ ಆ್ಯಡ್ ಮಾಡಿ ಚೇಂಜಸ್ನ ಮಾಡ್ಬೋದು. OCR ಅಲ್ಲಿ ರೀಡ್ ಮಾಡೋದು ಕ್ಯಾರೆಕ್ಟರ್ಸ್ ನಾವೇನು ಮಾಡ್ಬೋದು? ಚೇಂಜಸ್ ಮಾಡ್ಬೋದು. ಇಟ್ ಈಸ್ ಯೂಸ್ಡ್ ಇನ್ ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್, ರೀಡಿಂಗ್ ಪಿನ್ ಕೋಡ್ ನಂಬರ್ಸ್. ಯಾವುದೇ ಒಂದು ಡಾಟಾನ ನಾವು ರೀಡ್ ಮಾಡಬೇಕು ಅಂತ ಹೇಳಿದರೆ OCRನ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಮೇಕ್ ದ ಚೇಂಜಸ್ ಅಗೇನ್ ಅದರಲ್ಲಿ ಏನು ಮಾಡ್ಬೋದು? ನಾವು ಚೇಂಜಸ್ನ ಮಾಡ್ಬೋದು. OCR stands for Optical Character Reader, or you can say it is a recognition. Next input device we have, that is OMR, Optical Mark Reader or Recognition. OMR is an optical mark reader. What it reads, you can see here, this is an OMR sheet. ಈ ಶೀಟ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ OMR ಶೀಟ್ ಅಂತ ಹೇಳ್ತೀವಿ. ಎಲ್ಲ ಕಡೆ ನೀವು ನೋಡಿರ್ಬೋದು, ವಿ ಹ್ಯಾವ್ ದ ಆಪ್ಷನಲ್ ಕ್ವೆಶನ್ಸ್ ಬಾಕ್ಸಸ್ ಇರುತ್ತೆ. ಅದರಲ್ಲಿ ನಾವು ಪೆನ್ಸಿಲ್ ಅಥವಾ ಪೆನ್ನಿಂದ ಮಾರ್ಕ್ ಮಾಡಿರ್ತೀವಿ. ಆ ಥರ ನಾವು ರೀಡ್ ಮಾಡಬೇಕು ಅಂತ ಹೇಳಿದರೆ, ಈಸಿಯಾಗಿ ಎವ್ಯಾಲ್ಯೂಯೇಷನ್ ಎಲ್ಲ ಎಕ್ಸಾಮಿನೇಷನ್ಸಲ್ಲೆಲ್ಲ ಇವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ನಾವು ಯೂಸ್ ಮಾಡೋ ಡಿವೈಸ್ ಯಾವುದು ಅಂತ ಹೇಳಿದರೆ OMR.
OMR ಅಂತ ಹೇಳಿದ್ರು ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್ ಆರ್ ರೀಡರ್. ಇಟ್ ರೀಡ್ಸ್ ದ ಪೆನ್ಸಿಲ್ ಮಾರ್ಕ್ಸ್ ಕನ್ವರ್ಟ್ ಇನ್ ಟು ಕಂಪ್ಯೂಟರ್ ಪ್ರೊಸೆಸಿಂಗ್ ಮಾರ್ಕ್. ಇಲ್ಲೇನು ನಾವು ಪೆನ್ಸಿಲಿಂದ ಟಿಕ್ ಮಾಡಿರ್ತೀವಿ, ಅದೇನು ಮಾಡುತ್ತೆ ಇದು ಈ ಡಿವೈಸು ರೀಡ್ ಮಾಡಿ ಕಂಪ್ಯೂಟರ್ ಒಳಗಡೆಗೆ ಏನು ಮಾಡುತ್ತೆ ಅದು ಡಾಟಾನ ಸೆಂಡ್ ಮಾಡುತ್ತೆ. ಸ್ಪೆಷಲ್ ಪ್ರಿಂಟೆಡ್ ಫಾರ್ಮ್ಸ್ ಆರ್ ಡಿಸೈನ್ಡ್ ವಿತ್ ಬಾಕ್ಸಸ್ ಕ್ಯಾನ್ ಬಿ ಮಾರ್ಕ್ಡ್ ವಿತ್ ದ ಪೆನ್ ಆ್ಯಂಡ್ ಪೆನ್ಸಿಲ್. ಇದನ್ನು ಏನಂತ ಹೇಳ್ತೀವಿ ನಾವು OMR ಶೀಟ್ ಅಂತ ಹೇಳ್ತೀವಿ. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ OMR ಡಿವೈಸ್ ಎವ್ಯಾಲ್ಯೂಯೇಷನ್ ಆಫ್ ಆಬ್ಜೆಕ್ಟಿವ್ ಟೈಪ್ ಆನ್ಸರ್ ಪೇಪರ್ಸ್. ಆಬ್ಜೆಕ್ಟಿವ್ ಟೈಪ್ಸ್ ಇವು 4 ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ, ಅದನ್ನು ನಾವು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಅಂತ ಹೇಳ್ತೀವಿ. ಆ ಥರ ಎಕ್ಸಾಮ್ಸ್ನ ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಯೂಸ್ ಮಾಡೋ ಡಿವೈಸ್ ಯಾವುದು ಅಂತ ಹೇಳಿದ್ರೆ OMR. ಇಂಪಾರ್ಟೆಂಟ್ ಕ್ವೆಶನ್ OCR, OMR, MICR, ಮೆನಿ ಕ್ವೆಶನ್ ಪೇಪರ್ಸ್, ಮ್ಯಾಕ್ಸಿಮಮ್ ಕ್ವೆಶನ್ ಪೇಪರ್ಸಲ್ಲಿ ಅವರು ಈ ಕ್ವೆಶನ್ನ ಕೇಳಿದ್ದಾರೆ. ದ ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಈಸ್ ಅನ್ MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. It stands for Magnetic Ink Character Reader. It uses special ink. OCR ಅಲ್ಲಿ ನಾವು ಯಾವುದೂ ಇಂಕನ್ನು ಯೂಸ್ ಮಾಡ್ತಾ ಇರಲಿಲ್ಲ. ವೆನ್ ವಿ ಕಮ್ ಟು ದ MICR ಇಲ್ಲಿ ಏನು ಯೂಸ್ ಮಾಡ್ತೀವಿ ನಾವು ಸ್ಪೆಷಲ್ ಮ್ಯಾಗ್ನೆಟಿಕ್ ಇಂಕ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ಸ್ನ ರೀಡ್ ಮಾಡೋಕ್ಕೆ. ಇಟ್ ಈಸ್ ಯೂಸ್ಡ್ ಇನ್ ಬ್ಯಾಂಕ್ ಟು ಪ್ರೊಸೆಸ್ ದ ಚೆಕ್ಸ್. ಇಲ್ಲಿ ಮೇ ಬಿ ಯು ಹ್ಯಾವ್ ಸೀನ್ ದ ಕ್ಯಾರೆಕ್ಟರ್ಸ್ ಹಿಯರ್. ಇದನ್ನು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಈ ಫಾರ್ಮ್ಯಾಟ್ಸ್ನ ರೀಡ್ ಮಾಡೋ ಡಿವೈಸಸ್ನ ಏನಂತ ಹೇಳ್ತೀವಿ MICR. MICR stands for Magnetic Ink Character Reader. It uses a special ink to read the characters and it is used in the banks to process the checks. The next we have the Barcode Reader. I think maximum everyone has seen the barcodes. ಬಾರ್ಕೋಡ್ಸ್ನ ನಾವು ನೋಡಿರ್ತೀವಿ, ನಮ್ಮದು ಬುಕ್ ಹಿಂದ್ಗಡೆ ಇರುತ್ತೆ. ಯಾವುದೇ ಒಂದು ನಾವು ಪ್ರಾಡಕ್ಟ್ ತೊಗೊಂಡ್ರೆ ಆ ಪ್ರಾಡಕ್ಟ್ ಹಿಂದೆ ನಮಗೆ ಒಂದು ಸ್ಟಿಕ್ಕರ್ ಇರುತ್ತೆ ಅಥವಾ ಈ ಥರ ಲೈನ್ಸ್ ಇರುತ್ತೆ. ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಆನ್ ಬಾರ್ಕೋಡ್ಸ್. ಇದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಬಾರ್ಕೋಡ್ ಅಂತ ಹೇಳ್ತೀವಿ. ಇಟ್ ಹೋಲ್ಡ್ಸ್ ಸಮ್ ಕಂಟೆಂಟ್. ಈ ಕೋಡ್ಸಲ್ಲಿ ಏನಿರುತ್ತೆ ಡಾಟಾ ಹಿಡನ್ ಆಗಿರುತ್ತೆ. ಆ ಡಾಟಾನ ರೀಡ್ ಮಾಡೋ ಡಿವೈಸ್ ಯಾವುದು ಅಂತ ಹೇಳಿದ್ರೆ ಬಾರ್ಕೋಡ್ ರೀಡರ್. ವೆನ್ ಯು ಗೋ ಟು ದ ಶಾಪಿಂಗ್ ಮಾಲ್ಗೆ ಹೋದಾಗ ಬಿಲ್ಲಿಂಗ್ ಟೈಮಲ್ಲೆಲ್ಲ ಯೂಸ್ ಮಾಡ್ತಾರೆ ಡಿವೈಸ್. ಮೇ ಬಿ ಯು ಹ್ಯಾವ್ ಸೀನ್. ಒಂದು ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಅದೇನು ಮಾಡುತ್ತೆ, ಬಾರ್ಕೋಡ್ ಮೇಲೆ ಇಟ್ಟ ತಕ್ಷಣ ಏನಾಗುತ್ತೆ ಅದು ರೀಡ್ ಮಾಡಿ ಆಟೋಮೆಟಿಕ್ ಡಾಟಾ ಏನು ಮಾಡುತ್ತೆ ಅದು ಕಂಪ್ಯೂಟರ್ ಸ್ಕ್ರೀನಿಗೆ ಸೆಂಡ್ ಮಾಡುತ್ತೆ. ಸೆಂಡ್ ಮಾಡಿ ಡಾಟಾ ಏನು ಮಾಡ್ತಾರೆ ಪ್ರಿಂಟ್ ಮಾಡ್ತಾರೆ. ದಟ್ ಡಿವೈಸ್ ವಿಲ್ ಬಿ ಕಾಲ್ಡ್ ಆಸ್ ಆನ್ ಬಾರ್ಕೋಡ್ ರೀಡರ್. ದ ನೆಕ್ಸ್ಟ್ ಲಾಸ್ಟ್ ಥಿಂಗ್ ವಿ ಹ್ಯಾವ್ ದ ಸ್ಕ್ಯಾನರ್. Scanner is a input device. It is very popular machine. It used like a photocopy. If you have the picture photo, you have the old photo. If you give the old photo, what they will give, they will make the changes to the photo and they will give you the new photo. ಒಂದು ಹಳೆ ಫೋಟೋ ಇದೆ ಅಂತ ಹೇಳಿದ್ರೆ ನೀವೇನು ಕೊಡ್ತೀರಾ, ಅದನ್ನೇ ಫೋಟೋ ಕೊಟ್ಬಿಟ್ಟು ಎಡಿಟ್ ಮಾಡಿಸ್ಬಿಟ್ಟು ಹೊಸ ಕಾಪೀಸ್ ಮಾಡ್ಕೋತೀರಾ. ಹೌ ಇಟ್ ವಿಲ್ ಬಿ ಹ್ಯಾಪನ್, ಜೆರಾಕ್ಸ್ ಮಾಡ್ತಾರಾ? ನೋ. ವಾಟ್ ವಿಲ್ ಬಿ ಡನ್, ಸ್ಕ್ಯಾನರ್ ಅಂತ ಮೆಷಿನ್ ಇದೆ. ಮೆಷಿನಲ್ಲಿ ಇಟ್ಟು ಏನು ಮಾಡ್ತಾರೆ, ಸ್ಕ್ಯಾನ್ ಮಾಡಿದಾಗ ಸೇಮ್ ಇಮೇಜ್ ಎಲ್ಲಿಗೆ ಬರುತ್ತೆ, ಕಂಪ್ಯೂಟರ್ ಒಳಗಡೆ ಬರುತ್ತೆ. ಕಂಪ್ಯೂಟರ್ ಒಳಗೆ ಬಂದಾದಮೇಲೆ ಅವರು ಎಡಿಟ್ನ ಮಾಡಿ ಚೇಂಜಸ್ನ ಮಾಡಿ ಪುನಃ ಪ್ರಿಂಟ್ ಅಂತ ಕೊಟ್ಟ ತಕ್ಷಣ ಅದೇನು ಮಾಡುತ್ತೆ ಕಂಪ್ಯೂಟರಿಂದ ಆಚೆ ಬರುತ್ತೆ. ಯಾವುದೇ ಒಂದು ಸಾಫ್ಟ್ ಕಾಪಿ ಅಂತ ಹೇಳಿದ್ರೇನೋ ಯಾವುದು ನಮಗೆ ಟಚ್ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಹಾರ್ಡ್ ಕಾಪಿ ಅಂತ ಹೇಳಿದ್ರೆ ಯಾವುದನ್ನು ನಾವು ಟಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪೇಪರ್ ಅಲ್ಲಿರೋದು ಡಾಕ್ಯುಮೆಂಟ್ನ ನಾವೇನು ಮಾಡ್ಬೋದು, ಟಚ್ ಮಾಡ್ಬೋದು. ಕಂಪ್ಯೂಟರ್ ಒಳಗಡೆ ಇರೋ ಡಾಕ್ಯುಮೆಂಟ್ನ ನಾವು ಟಚ್ ಮಾಡೋಕ್ಕಾಗಲ್ಲ. ಕಂಪ್ಯೂಟರ್ ಒಳಗಡೆ ಇರೋದು ಫೈಲ್ಸ್ನ ನಾವು ಸಾಫ್ಟ್ ಕಾಪಿ ಅಂತ ಹೇಳ್ತೀವಿ. ನಾವು ಕೈಯಲ್ಲಿ ಯಾವ್ದು ಹಿಡಿಬೋದು ಅದನ್ನು ಹಾರ್ಡ್ ಕಾಪಿ ಅಂತ ಹೇಳ್ತೀವಿ. ಯಾವುದು ನಮ್ಮದು ಹಾರ್ಡ್ ಕಾಪಿ ಇದೆ, ಯಾವುದೆಲ್ಲ ಪೇಪರ್ಸ್, ಡಾಕ್ಯುಮೆಂಟ್ಸ್, ಬುಕ್ಸ್, ಇಮೇಜಸ್ ಏನೆಲ್ಲ ಇದೆ ನಾವು ಕಂಪ್ಯೂಟರಿಗೆ ಕಳಿಸ್ಬೇಕು, ಕಂಪ್ಯೂಟರ್ ಒಳಗಡೆ ಸ್ಟೋರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಡಿವೈಸ್ ದಟ್ ಈಸ್ ಕಾಲ್ಡ್ ಆಸ್ ಎ ಸ್ಕ್ಯಾನರ್. ಸ್ಕ್ಯಾನರ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಎಲ್ಲ ಇಮೇಜಸ್ಸು, ಫೋಟೋಸ್, ಡಾಕ್ಯುಮೆಂಟ್ಸ್ ಏನೆಲ್ಲ ನಾವು ಕಂಪ್ಯೂಟರ್ ಒಳಗಡೆ ಹಾಕೋಬೇಕು, ದಾಟ್ ವಿಲ್ ಬಿ ಸೆಂಡ್ ಟು ದ ಕಂಪ್ಯೂಟರ್ ವಿತ್ ದ ಹೆಲ್ಪ್ ಆಫ್ ದ ಸ್ಕ್ಯಾನರ್. ಇಟ್ ವರ್ಕ್ಸ್ ಲೈಕ್ ಎ ಫೋಟೋಕಾಪಿ ಮೆಷಿನ್. ಯಾವಾಗ ನಮಗೆ ಪೇಪರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಅದು ಕಂಪ್ಯೂಟರ್ ಒಳಗಡೆ ಹಾಕೋಬೇಕು ಅಂತ ಹೇಳಿದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಡಿವೈಸ್ ದಟ್ ಈಸ್ ಕಾಲ್ಡ್ ಆಸ್ ಆನ್ ಸ್ಕ್ಯಾನರ್. ಎ ಕ್ವಿಕ್ ರಿವ್ಯೂ. ವಾಟ್ ಈಸ್ ಇನ್ಪುಟ್ ಅಂತ ಹೇಳಿದ್ರೆ ದಟ್ ವಿ ಆರ್ ಸೆಂಡಿಂಗ್ ದ ಡಾಟಾ ಟು ದ ಕಂಪ್ಯೂಟರ್ ಒಳಗಡೆ ನಾವೇನು ಮಾಡ್ತಾ ಇದ್ದೀವಿ, ಡಾಟಾನ ಸೆಂಡ್ ಮಾಡ್ತಾ ಇದ್ದೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಇನ್ಪುಟ್ ಅಂತ ಹೇಳ್ತೀವಿ. ದೆನ್ ವಾಟ್
ವಾಟ್ ಆರ್ ದ ಇನ್ಪುಟ್ ಡಿವೈಸಸ್. ಹಾಗಾದರೆ ಇನ್ಪುಟ್ ಡಿವೈಸಸ್ ಅಂತ ಹೇಳಿದ್ರೇನು? ಥ್ರೂ ವಿಚ್ ಡಿವೈಸಸ್, ಯಾವುದೆಲ್ಲ ಡಿವೈಸಸ್ಸಿಂದ ನಾವು ಕಂಪ್ಯೂಟರ್ ಒಳಗಡೆ ಡಾಟಾನ ಕಳಿಸ್ತಿದ್ದೀವಿ ಅದೆಲ್ಲ ಡಿವೈಸಸ್ನ ನಾವು ಏನಂತ ಹೇಳ್ತೀವಿ? ಇನ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ದೆನ್ ವಿಚ್ ಆರ್ ದ ಇನ್ಪುಟ್ ಡಿವೈಸಸ್ ವಿ ಹ್ಯಾವ್? ರಿಪೀಟ್ ಇಟ್ ವಿತ್ ಮೀ ಫಾಸ್ಟ್. ದೆನ್ ವಿಚ್ ಆರ್ ದ ಇನ್ಪುಟ್ ಡಿವೈಸಸ್ ವಿ ಹ್ಯಾವ್? ವಿ ಹ್ಯಾವ್ ಕೀಬೋರ್ಡ್ ಇದೆ, ಮೌಸ್ ಇದೆ, OCR, OMR, MICR, ಬಾರ್ಕೋಡ್, ಸ್ಕ್ಯಾನರ್, ಇವನ್ ವಿ ಹ್ಯಾವ್ ದ ಜಾಯ್ಸ್ಟಿಕ್ ಬೇರೆ ಇದೆ. ಜಾಯ್ಸ್ಟಿಕ್ ನಾವು ಗೇಮೆಲ್ಲ ಆಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಡಿವೈಸು, ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಆನ್ ಜಾಯ್ಸ್ಟಿಕ್. ಸೋ ಮೆನಿ ಇನ್ಪುಟ್ ಡಿವೈಸಸ್ ಇದೆ. ಆದರೆ ವಿ ಹ್ಯಾವ್ ವೆರಿ ಫ್ಯೂ ಇನ್ ಅವರ್ ಸಿಲೆಬಸ್. ದ ಕ್ವೆಶನ್ ವಿಲ್ ಬಿ ಮೋಸ್ಟ್ಲಿ ಆಸ್ಕ್. ಜಾಸ್ತಿ ಕ್ವೆಶನ್ಸ್ ಯಾವುದ್ರ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ OCR, OMR ಮತ್ತು MICR ಅಲ್ಲಿ ಕೇಳ್ತಾರೆ. ಜನರಲ್ ಆಗಿ ವಾಟ್ ಈಸ್ ಇನ್ಪುಟ್ ಡಿವೈಸ್, ಎಕ್ಸ್ಪ್ಲೇನ್ ಇನ್ಪುಟ್ ಡಿವೈಸಸ್ ಇನ್ ಡೀಟೇಲ್ ಅಂತ ಕೇಳಿದ ತಕ್ಷಣ ಎನಿ ಇನ್ಪುಟ್ ಡಿವೈಸ್ ಯು ಕ್ಯಾನ್ ಎಕ್ಸ್ಪ್ಲೇನ್ ಬೇಸ್ಡ್ ಆನ್ ದ ಕ್ವೆಶನ್ ಮಾರ್ಕ್ ದೇ ಹ್ಯಾವ್ ಆಸ್ಕ್. ಎಷ್ಟು ಮಾರ್ಕ್ಸಿಗೆ ಕ್ವೆಶನ್ ಕೇಳಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸ್. I hope you have understand. Still, if you have doubt, means you are free to ask and clarify your doubts. Thank you.